ಒಳ ಮೀಸಲಾತಿ ಜಾರಿಗೆ ದಲಿತ ಸಂಘಟನೆಗಳು ಬೀದಿಗಿಳಿದಿವೆ. ದಾವಣಗೆರೆಯಲ್ಲಿ ಉಗ್ರ ಹೋರಾಟ ನಡೆಸಿದ್ದು, ಚಿಕ್ಕಮಗಳೂರಲ್ಲೂ ಪ್ರತಿಭಟನೆ ಕಿಚ್ಚು ಹೊತ್ತಿ ಉರಿದಿದೆ. ನಮ್ಮ ಜನಾಂಗಕ್ಕೆ ತುಂಬಾ ಘೋರ ಅನ್ಯಾಯವಾಗಿದೆ. ತುಂಬಾ ಬಡತನದಲ್ಲಿ ಇರತಕ್ಕಂತ ಜನರಿಗೆ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇದೀವಿ. ಒಳ ಮೀಸಲಾತಿ ಕಿಚ್ಚು ಸಿಡಿದೆದ್ದ ದಲಿತ ಮುಖಂಡರು. ದಾವಣಗೆರೆ ಬಂದ್, ಸರ್ಕಾರದ ವಿರುದ್ಧ ಬೆಂಕಿ ಪ್ರೊಟೆಸ್ಟ್. ದಾವಣಗೆರೆ ಜಿಲ್ಲೆ ಇವತ್ತು ಅಕ್ಷರಶಃ ರಣರಂಗವಾಗಿತ್ತು. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘಟನೆಗಳು ಸಿಡಿದೆದ್ದಿದ್ವು. ರಸ್ತೆಯಲ್ಲೆಲ್ಲ ಉರುಳು ಸೇವೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಹೋರಾಟದ ಕಹಳೆ ಮೊಳಗಿಸಿದ್ರು. ಹಳೆ ಮೀಸಲಾತಿ ಪ್ರಕಾರ ಖಾಲಿ ಹುದ್ದೆಗಳ ನೇಮಕಕ್ಕೆ ಸರ್ಕಾರ ಮುಂದಾಗಿದೆ. ಇದು ದಲಿತ ಸಂಘಟನೆಗಳನ್ನು ಕೆರಳಿಸುವಂತೆ ಮಾಡಿದೆ. ಯಾವುದೇ ಕಾರಣಕ್ಕೂ ಹಳೆ ಮೀಸಲಾತಿ ಪ್ರಕಾರ ಹುದ್ದೆಗಳ ನೇಮಕ ಮಾಡಬಾರದು. ಸರ್ಕಾರ ಒಳ ಮೀಸಲಾತಿ ಅನ್ವಯ ನೇಮಕ ಮಾಡಿಕೊಳ್ಳಬೇಕು ಅಂತ ದಲಿತ ಸಂಘಟನೆಗಳು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಟ್ಟಿದ್ವು. ಹೀಗಾಗಿ ಬೆಳಗ್ಗೆಯಿಂದಲೇ ದಾವಣಗೆರೆ ನಗರದಲ್ಲಿ ಬಂದ್ ಬಿಸಿ ಜೋರಾಗಿತ್ತು. ಎಚ್.ಸಿ. ಮಹದೇವಪ್ಪ, ಪರಮೇಶ್ವರ್ ಹಾಗೂ ಪ್ರಿಯಾಂಕ್ ಖರ್ಗೆ ವಿರುದ್ಧ ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಮಾದಿಗ ಜನಾಂಗಕ್ಕೆ ಅನ್ಯಾಯವಾಗಿದೆ. ಒಳ ಮೀಸಲಾತಿ ಕೊಡ್ತೇವೆ ಅಂತೇಳಿ ಮೋಸ ಮಾಡಿ ಈಗ ಮೀಸಲಾತಿ ಕೊಡದೆ ಹಳೆ ಮೀಸಲಾತಿ ಪ್ರಕಾರ ಉದ್ಯೋಗ ನೇಮಕಾತಿ ಮಾಡಿಕೊಳ್ತೇವೆ ಅಂತ ಹೇಳಿರೋದ್ರಿಂದ ನಮ್ಮ ಜನಾಂಗಕ್ಕೆ ತುಂಬ ಘೋರ ಅನ್ಯಾಯವಾಗಿದೆ. ರಸ್ತೆಯಲ್ಲೇ ಉರುಳು ಸೇವೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಶಾಲಾ ವಾಹನಗಳನ್ನು ತಡೆಯುತ್ತಿದ್ದಂತೆ 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಚಿಕ್ಕಮಗಳೂರಲ್ಲೂ ಹೊತ್ತಿದ ಒಳ ಮೀಸಲಾತಿ ಕಿಚ್ಚು. ಇನ್ನು ಚಿಕ್ಕಮಗಳೂರಲ್ಲೂ ಒಳ ಮೀಸಲಾತಿ ಕಿಚ್ಚು ಧಗಧಗಿಸಿದೆ. ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ ತಡೆದು ದಲಿತ ಸಂಘಟನೆ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿಯ ಆಧಾರದ ಮೇಲೆಯೇ ಉದ್ಯೋಗ ನೀಡಬೇಕು ಅಂತ ಸಚಿವ ಮಹದೇವಪ್ಪ ಅಣಕು ಶವಯಾತ್ರೆ ನಡೆಸಿದ್ರು. ಒಟ್ಟಿನಲ್ಲಿ ಒಳ ಮೀಸಲಾತಿ ಕಿಚ್ಚು ಜೋರಾಗ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಸಂಜಯ್, ನ್ಯೂಸ್ 18 ದಾವಣಗೆರೆ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಕೋಲಾರದ ಗೌನಿಪಲ್ಲಿ ಗ್ರಾಮದಲ್ಲಿ ವೃದ್ಧನ ಭೀಕರ ಕೊಲೆ. ಮಟನ್ ಮಳಿಗೆಯಲ್ಲಿದ್ದ ಮಚ್ಚಿನಿಂದಲೇ ಕೊಚ್ಚಿ ಹತ್ಯೆ. ಮಳಿಗೆ ಪಕ್ಕದಲ್ಲಿ ಕಸ ಹಾಕುವ ವಿಚಾರಕ್ಕೆ ಮರ್ಡರ್. ಮೈಸೂರು ನಗರ ಪೊಲೀಸ್ ಪತ್ತಿನ ಸಹಕಾರಿ ಚುನಾವಣೆ ವಿಚಾರಕ್ಕೆ ಗಲಾಟೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡ ಪೊಲೀಸರು, ಕಿತ್ತಾಡಿಕೊಂಡ ಪೊಲೀಸರನ್ನ ಕಂಡು ಸಾರ್ವಜನಿಕರು ಛೀಮಾರಿ. ಭ್ರಷ್ಟಾಧಿಕಾರಿಗಳಿಗೆ ನಡುಕ ಹುಟ್ಟಿಸಿದ ಲೋಕಾಯುಕ್ತ. ಮಂಡ್ಯದ ಪಿಡಬ್ಲ್ಯೂಡಿ ಇಲಾಖೆಯ ಎಡಬ್ಲ್ಯೂ ಸತೀಶ್ ಮನೆಯಲ್ಲಿ ಅಪಾರ ಸಂಪತ್ತು ಕಂಡು ಶಾಕ್. 2.19 ಕೋಟಿ ಸ್ಥಿರಾಸ್ತಿ, 2.26 ಕೋಟಿ ಚರಾಸ್ತಿ ಪತ್ತೆ. ಮಲಪನಗುಡಿ ಗ್ರಾಮದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿ ಬೆಂದು ಹೋದ ವಿದ್ಯಾರ್ಥಿನಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಬೇಕಾದವಳು ಆಸ್ಪತ್ರೆ ಪಾಲು. ಹೆಚ್ಚಿನ ಚಿಕಿತ್ಸೆ ಕೊಡಿಸಲು ಹಣವಿಲ್ಲದೆ ಪೋಷಕರ ಪರದಾಟ. ಮತ್ತೆ ಮುಂದುವರಿದ ಔರಗೆತ್ತಿಯರ ಆಸ್ತಿ ವಾರ್. ಮಾವನ ಮುಂದೆಯೇ ತೊಳೆ ತಟ್ಟಿದ ನಟಿ ಕಾವ್ಯ ಗೌಡ. ಹೊಸ ವಿಡಿಯೋ ಹರಿಬಿಟ್ಟ ಕಾವ್ಯ ಔರಗೆತ್ತಿ ಪ್ರೇಮ. ಬಸ್ ನಿಲುಗಡೆಗಾಗಿ ಎಷ್ಟೇ ಮನವಿ ಮಾಡಿದರೂ ಡೋಂಟ್ ಕೇರ್. ಸರ್ಕಾರಿ ಬಸ್ ತಡೆದು ವಿದ್ಯಾರ್ಥಿಗಳ ಪ್ರತಿಭಟನೆ. ಶಿರಹಟ್ಟಿ ಪಟ್ಟಣದಲ್ಲಿ ಸಾರಿಗೆ ಇಲಾಖೆ ವಿರುದ್ಧ ಆಕ್ರೋಶ.